ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಚೀಫ್ ಆಫೀಸರ್ ಹೆಸರೇನ್ರಿ? ಮಲ್ಲೇಶಪ್ಪ ಅಂತ ನೋಡಿ ಸರ್. ಮಲ್ಲೇಶಪ್ಪ ಒಬ್ಬ ಮಾಜಿ ಕಾರ್ಪೊರೇಟರ್, ತನ್ನ ಜೀವನಾನ ಮುಡಿಪಾಗಿದ್ದಾನ. ಇಂತ ಹಳ್ಳಿಯಾಗಲ್ಲ ಇಡೀ ರಾಜ್ಯದಾಗ ಹೋಗ್ರಿ ಅವ ಇಂತ ಫಕೀರ ಸಿಗ್ಗ ಅಂದ್ರೆ ಎಲ್ಲರಿಗೂ ಗೊತ್ತೈತಿ. ಅವ್ನ್ ಗೊತ್ತಾಗಲ್ರಿ. ಮಂದಿ ಕರ್ಕೊಂಡು ಹೋದ್ರ ಮನಿ ಹೇಳ್ತಾನ MLA ಪಟಾನ್ ಇದ್ರಿಗೆ ಗಿರಣಿ ಬಂದ್ ಮಾಡಿಸ್ತೀನಿ ಅಂತಾನ. ಆ ಪಟಾನ್ ಅವ್ರ ತಮ್ಮ ಹೇಳ್ತಾನ ಗಿರಣಿ ಬಂದ್ ಮಾಡ್ರಿ ಅಂತಾರ. ಇದೇನ್ ಉದ್ದೇಶ ಏನೈತಿ? ಹುತ್ತನ್ಯಾಗ ಉದ್ದೇಶ ಏನೈತಿ ಇವ್ರದ? ಗಿರಣಿ ಬಂದ್ ಮಾಡಕ್ ಇವ್ರ ಯಾರ? ಫ್ಯಾಕ್ಟ್ರಿ ಬಂದ್ ಮಾಡೋಣ, ಅಂಬೂಜಿ ಫ್ಯಾಕ್ಟ್ರಿ ನೋಡ್ತೀನಿ. ದಮ್ಮ ತಾಕತ್ತಿದ್ರ ಅಂಬೂಜಿ ಫ್ಯಾಕ್ಟ್ರಿ ಬಂದ್ ಮಾಡೋಣ. ಎಷ್ಟೋ ಸಾವಿರಾರು ಮಂದಿ ಕೊಳತ್ ನೀರ್ ಬರ್ತೈತಿ. ಸಂದರ್ಭದೊಳಗ ಕಾರ್ಮಿಕ ಸಂಘ ಇವತ್ ಹೊಳ್ಳಿ ನಮ್ಮ ಭಾಗದೊಳಗೆ ಕಿಡಿ ಹತ್ತೈತಿ. ಇದು ನಮಗ್ ಬಹಳ ಇದಾತ. ನಮ್ಮ ಫಕೀರೇಶಿ ಸಿಗ್ಗಾ ಅವ್ರ ರಾಜ್ಯಾಧ್ಯಕ್ಷರದ್ದು ಹಲವಾರು ವೈಯಕ್ತಿಕ ಕಾರಣಗಳಿಂದ ನಾವು ಈ ಸಂಘಟನೆಯನ್ನ ಒಂದ್ ಸ್ವಲ್ಪ ಏನಾತ ಒಟ್ಟ ಲಾಭ ನಷ್ಟ ರೊಟ್ಟಿ ಹಿಂಗೊಳಿಸ್ತೇವೆ. ಆದ್ರೆ ಇವತ್ತಿನ ಸಂದರ್ಭದೊಳಗ ಬಹಳ ದುಃಖ ಆಗೈತಿ. ಯಾವ್ದೇ ರೀತಿ ರಾಜಕಾರಣ ಮಾಡ್ಲಾರ್ದಂಗ, ಯಾವ್ದೇ ರೀತಿ ಇಂಡಸ್ಟ್ರಿ ಇಲ್ದಂಗ, ಯಾವ್ದೇ ರೀತಿ ಆಸ್ತಿ ಗೀಸ್ತಿ ಮಾಡಲಾರ್ದಂಗ ತನ್ನ ಜೀವನವನ್ನ ತನ್ನ ಕುಟುಂಬವನ್ನ ಮುಡುಪಾಗಿಟ್ಟಿದಂತ ನಮ್ಮ ಫಕೀರೇಶಿ ಅವರು ಸಿಗ್ಗಾ ಅವರು ಇಡೀ ಕರ್ನಾಟಕದಾಗ ಗೊತ್ತೈತಿ. ನಮ್ ಚೀಫ್ ಆಫೀಸರ್ ಏನಿತ್ತು ತಲೆ ಕೆಟ್ಟತಿ ಏನ್ ಗೊತ್ತೈತೆ? ಪಾಪ ಬಡವ್ರ ಸಂಬಂಧ ಆಫೀಸ್ ಮಟ್ಟ ಹೋದ್ರೆ ಏನದ್ ಗುಂಡಾದಿ ಅಂತ ಹೇಳ್ತಾನ. ಅವಾಗ ಮಾನವೀಯತೆ ಧರ್ಮ ಅನ್ನೋದು ಐತಿಲ್ಲ ಅನ್ನೋದು ನಮ್ಗೆ ಇವತ್ತಿನ ಸಂದರ್ಭದೊಳಗೆ ತಿಳ್ಕೊಂಡೇವಿ. ಅವನ ಇವತ್ತಿನ ಸಂದರ್ಭದಾಗ ನಾ ಒಂದ್ ಇಚ್ಛೆ ಹೇಳ್ತೀನಿ. ನಾನು ಪ್ರಚಾರ ಸಮಿತಿ ಕಾಂಗ್ರೆಸ್ ಅಧ್ಯಕ್ಷ ಇದೀನಿ. ಬಾಳ ಮನುಷ್ಯನು ಐತಿ. ಅವನ ಎತ್ತಂಗಡಿ ಮಾಡಿಸ್ಬೇಕು. ನಾ ಬೇರೆ ಏನ್ ಉದ್ದೇಶ ಅವನ ತಗದ್ ಹೋಗಿಬೇಕ. ಅಲ್ಲಿವರೆಗೆ ನಾವ ಈ ಹೋರಾಟನ ಬಿಡಂಗಿಲ್ಲ. ಇದು ಇವತ್ತ ಅಷ್ಟೇ ಇದೆ. ಆದ್ರ ಅವನ್ ಫಕೀರೇಶಿ ಅನ್ನೋದು ಏನ್ ಗೊತ್ತೈತಿ? ಅವ ರಕ್ತ ಸುಟ್ಕೊಂಡ್ರಿ. 20 ವರ್ಷ ಆತ ರಕ್ತ ಸುಟ್ಕೊಂಡ್ರಿ. ಏನ್ ಕೋಟಿ ಗಟ್ಲೆ ರೊಕ್ಕ ಮಾಡ್ಯಾನ. ಏನ್ ಪಿಕ್ಚರ್ನ ಅಲ್ಲಿ ಹಾಕೊಂಡು ಹೋಗ್ಯಾನ. ಬಡವ್ರಿಗಾಗಿ ತನ್ನ ಫ್ಯಾಮಿಲಿಯನ್ನ ಕಳ್ಕೊಂಡ. ಕೇಸ್ ಎಡ್ಡಾಡ್ತಾನ, ಇನ್ನು ಕೋಟಿ ಕೇಸ್ ಜನರ ಸಂಬಂಧ. ಅಂತ ವ್ಯಕ್ತಿ ಮ್ಯಾಗ ಯಾವ್ದೇ ರೀತಿ ಕಾಳಜಿಗಳ ಮಾತು ಕೇಳಿ ಇಂತ ಈ ರೀತಿ ದುರ್ವರ್ತನೆ ಮಾಡ್ತಾ ಇದಾನ. ಚೀಫ್ ಆಫೀಸರ್ ನನ್ಗೆ ಚಿಮಾರಿ ನಮ್ಮ ಸಂಘದಿಂದ ಎಲ್ಲ ಇಡೀ ನಮ್ಮ ಇವ್ರಿಂದ ನಮ್ಮ ಮನುಷ್ಯತ್ವ ಇಲ್ಲ ಅಂತ ಈ ಸಂದರ್ಭದೊಳಗ ನನಗ್ ಬಾಳ ನೋವಾಗೈತಿ. ಆ ವ್ಯಕ್ತಿ ಚೀಫ್ ಆಫೀಸರ್ ಹೆಸರೇನ್ರಿ? ಮಲ್ಲೇಶಪ್ಪ ಅಂತ ನೋಡಿ ಸರ್. ಮಲ್ಲೇಶಪ್ಪ ಒಬ್ಬ ಮಾಜಿ ಕಾರ್ಪೊರೇಟರ್, ತನ್ನ ಜೀವನಾನ ಮುಡಿಪಾಗಿದ್ದಾನ. ಇಂತ ಹಳ್ಳಿಯಾಗಲ್ಲ ಇಡೀ ರಾಜ್ಯದಾಗ ಹೋಗ್ರಿ ಅವ ಇಂತ ಫಕೀರ ಸಿಗ್ಗ ಅಂದ್ರೆ ಎಲ್ಲರಿಗೂ ಗೊತ್ತೈತಿ. ಅವ್ನ್ ಗೊತ್ತಾಗಲ್ರಿ. ಮಂದಿ ಕರ್ಕೊಂಡು ಹೋದ್ರ ಮನಿ ಹೇಳ್ತಾನ MLA ಪಟಾನ್ ಇದ್ರಿಗೆ ಗಿರಣಿ ಬಂದ್ ಮಾಡಿಸ್ತೀನಿ ಅಂತಾನ. ಆ ಪಟಾನ್ ಅವ್ರ ತಮ್ಮ ಹೇಳ್ತಾನ ಗಿರಣಿ ಬಂದ್ ಮಾಡ್ರಿ ಅಂತಾರ. ಇದೇನ್ ಉದ್ದೇಶ ಏನೈತಿ? ಹುತ್ತನ್ಯಾಗ ಉದ್ದೇಶ ಏನೈತಿ ಇವ್ರದ? ಗಿರಣಿ ಬಂದ್ ಮಾಡಕ್ ಇವ್ರ ಯಾರ? ಫ್ಯಾಕ್ಟ್ರಿ ಬಂದ್ ಮಾಡೋಣ, ಅಂಬೂಜಿ ಫ್ಯಾಕ್ಟ್ರಿ ನೋಡ್ತೀನಿ. ದಮ್ಮ ತಾಕತ್ತಿದ್ರ ಅಂಬೂಜಿ ಫ್ಯಾಕ್ಟ್ರಿ ಬಂದ್ ಮಾಡೋಣ. ಎಷ್ಟೋ ಸಾವಿರಾರು ಮಂದಿ ಕೊಳತ್ ನೀರ್ ಬರ್ತೈತಿ. ಕರ್ನಾಟಕ ರಾಜ್ಯ ಕಾರ್ಮಿಕ ಹಿತರಕ್ಷಣಾ ಮತ್ತು ಜಾಗೃತ ವೇದಿಕೆಯಿಂದ ನಾವು ಹಲವಾರು ಬಾರಿಯನ್ನ ಕಾರ್ಮಿಕ ಇಲಾಖೆಗೆ ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೇವೆ. ಇವತ್ತು ನಿಜವಾದ ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿಯನ್ನು ಕೊಡ್ರಿ. ಅಸಂಘಟಿತ ಕಾರ್ಮಿಕರ ವಲಯಗಳು ಬಹಳ ಇದ್ದಾವ. ಅವರಿಗೆ ಹುಡುಕಿ ಗುರುತಿನ ಚೀಟಿಯನ್ನು ಕೊಡುವ ಕೆಲಸ ಮಾಡ್ಬೇಕು. ಅದೇ ತರನಾಗಿ ಅವರ ಸರಿಯಾದ ಯೋಜನೆಗಳನ್ನ ಸರಿಯಾದ ಸಮಯದಲ್ಲಿ ಕೊಡ್ರಿ ಅಂತೇಳಿ ನಾವು ಹಲವಾರು ಬಾರಿ ಕರ್ನಾಟಕ ರಾಜ್ಯ ಕಾರ್ಮಿಕ ಹಿತರಕ್ಷಣಾ ಮತ್ತು ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷರ ಫಕೀರೇಶಿ ಸಿಗ್ಗಾ ಅವರ ಮುಖಾಂತರವಾಗಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಸಾವಿರಾರು ಜನರ ಮುಖಾಂತರವಾಗಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಆದ್ರೆ ಇವತ್ತು ಕಟ್ಟಡ ಕಾರ್ಮಿಕರ ಚೀಟಿಯನ್ನ ಕೊಟ್ಟು ಮಂಜೂರಾತಿಯನ್ನ ಮಾಡಿ ಇವತ್ತು ಕಟ್ಟಡ ಕಾರ್ಮಿಕರು ಯಾರನ್ನದ ಅರಿಯಲಾರದೆ ಇವತ್ತು ಸ್ವಲ್ಪ ಮಂದಿ ನೌಕರಿ ಮಾಡೋರ ಕಾರ್ಮಿಕರ ಕಾರ್ಡನ್ನ ಮಾಡಿಕೊಡೋದಾಗಿರ್ಬೋದು. ಅದ್ರೊಳಗ ನಿಜವಾದ ಕಟ್ಟಡ ಕಾರ್ಮಿಕರ ಜೊತೆಗೆ ಅವ್ರನ್ನೂ ಕೂಡ ಆ ಕಾರ್ಡನ್ನ ರದ್ದು ಮಾಡಿ ಇವತ್ತು ಕಾರ್ಮಿಕರಿಗೆ ವಂಚನೆ ಮಾಡೋ ಕೆಲಸ ಇವತ್ತು ಕಾರ್ಮಿಕ ಇಲಾಖೆ ಮಾಡೈತಿ. ಇವತ್ತು 6 ತಿಂಗಳಿಗೆ ಮದುವೆ ಸಹಾಯಧನವನ್ನ 6 ತಿಂಗಳ ಮದುವೆ ಆಗಿ 6 ತಿಂಗಳ ಒಳಗೆ ಸಹಾಯಧನವನ್ನ ನೀವು ಅರ್ಜಿ ಹಾಕ್ರಿ ಅಂತ ಹೇಳ್ತಾರ. ಅದೇ ತರನಾಗಿ ಇವತ್ತು ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿಯನ್ನ ರದ್ದು ಮಾಡಿದ್ರೆ ಅವ್ರ ಮದುವೆ ಇವತ್ತು ಆಗಿರ್ತೈತಿ. ಆ ಗುರುತಿನ ಚೀಟಿಯನ್ನ ಇರಂಗಿಲ್ಲ. ನಾವು ಸಂತೋಷ್ ಲಾಡ್ ಅವ್ರು ಹೇಳ್ತಾರ ಇವತ್ತು ನಾವು ಗುರುತಿನ ಚೀಟಿ ಕಾರ್ಮಿಕರಿಗೆ ಕಾರ್ಡನ್ನ ರದ್ದು ಮಾಡಿದ್ದೇವೆ, ಅವ್ರು ಮರಳಿ ಕೊಡ್ತೇವೆ ಅಂತ ಹೇಳ್ತಾರ. ಅದೇ ತರನಾಗಿ ಅವ್ರು 6 ತಿಂಗಳೊಳಗೆ ಅರ್ಜಿ ಹಾಕಂತಾರ. 1 ವರ್ಷ ಬಿಟ್ಟು ಕಾರ್ಡ್ ಕೊಟ್ರೆ ಅವ್ರ ಮದುವೆ ಸಹಾಯಧನವನ್ನ ಹೇಗ್ ಪಡಿಬೇಕು ಅನ್ನೋದನ್ನ ಸಚಿವರು ಇದಕ್ಕೆ ಸ್ಪಷ್ಟಪಡಿಸ್ಬೇಕು. ಅದೇ ತರನಾಗಿ ಇವತ್ತು 2 ವರ್ಷಗಳಾಯ್ತು ಬಡ ಮಕ್ಕಳ ಕಟ್ಟಡ ಕಾರ್ಮಿಕರ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಯೋಜನೆಯನ್ನ ಜಾರಿ ಮಾಡಿಲ್ಲ. ಹಾವೇರಿ ಜಿಲ್ಲೆ ಒಳಗ 1 ರೂಪಾಯಿ ಕೂಡ ಇವತ್ತು ಕಟ್ಟಡ ಕಾರ್ಮಿಕರ ಮಕ್ಕಳು ಶೈಕ್ಷಣಿಕ ಸಹಾಯಧನ ಬಂದಿಲ್ಲ, ಮೆಡಿಕಲ್ ಸಹಾಯಧನ ಬಂದಿಲ್ಲ, ಮದುವೆ ಸಹಾಯಧನ ಬಂದಿಲ್ಲ, ಅಂತ್ಯ ಸಂಸ್ಕಾರ ವೆಚ್ಚ ಬಂದಿಲ್ಲ. ಇವತ್ತು ಕಾರ್ಮಿಕರು ಹೀಗಾದ್ರೆ ಬದುಕದ್ ಹೆಂಗೆ ಈ ರಾಜ್ಯದೊಳಗ? ಬೇರೆ ರಾಜ್ಯದಲ್ಲಿ ನಾವು ನೋಡಿದ್ರಾದ್ರೆ ಇವತ್ತು ಕಾರ್ಮಿಕರ ಸರಿಯಾದ ಸೌಲಭ್ಯಗಳು ಎಲ್ಲಾ ರಾಜ್ಯದೊಳಗೆ ಮುಟ್ಟಾತು. ಆದ್ರೆ ಕಾರ್ಮಿಕ ಎಲ್ಲರನ್ನ ದೌರ್ಜನ್ಯ ಮಾಡುವಂತ ಕೆಲಸ ಇವತ್ತು ಕರ್ನಾಟಕ ರಾಜ್ಯದೊಳಗೆ ಯಾಕಾಗೈತಿ? ಕಾರ್ಮಿಕರಿಗೆ ಬದುಕುವ ಶಕ್ತಿ ಈ ರಾಜ್ಯದೊಳಗೆ ಇಲ್ವಾ ಅಂತೇಳಿ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಕೇಳಕ್ ಇಚ್ಛೆ ಪಡ್ತೇನೆ. ಅದೇ ತರನಾಗಿ ಇವತ್ತು ನಮ್ಮ ಅಧ್ಯಕ್ಷ ಹೇಳ್ದಂಗ ಗಿರಣಿಯನ್ನ
ಒಬ್ರು ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಇವತ್ತು ಒಂದು ಗಿರಣಿಯನ್ನ ಬಂದ್ ಮಾಡಿದ್ರೆ ಉಳಿದಂತ ಗಿರಣಿಯನ್ನ ಯಾವುದೇ ಒಂದು ಒಬ್ಬ ವ್ಯಕ್ತಿ ಕೂಡ ಇವತ್ತು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಉಳಿದ ಗಿರಣಿಯನ್ನ ಬಂದ್ ಮಾಡಿದ್ರೆ ಇವತ್ತು ಕಾರ್ಮಿಕರಾಗಿರ್ಬೋದು, ಇವತ್ತು ಕೂಲಿ ಕಾರ್ಮಿಕರು ಮುಂಜಾನೆ ಸಂಜೆ ಮಟ್ಟ ಕೆಲ್ಸಕ್ಕೆ ಹೋಗಿ ಬಂದಿರ್ತಾರ, ರಾತ್ರಿ ಗಿರಣಿಯನ್ನ ಹಾಕಿಸಿ ನಮ್ಮ ರೊಟ್ಟಿ ಗಿಟ್ಟಿ ಸುಟ್ಕೊಂಡ್ ಜೀವನ ಉಪಾಯ ಮಾಡ್ಬೇಕಂದ್ರೆ ಇವತ್ತು 2-3 ಕಿಲೋಮೀಟರ್ ದೂರ ಹೋಗಿ ಗಿರಣಿನ ಹಾಕಿಸ್ಕೊಂಡ್ ಬರ್ಬೇಕಂದ್ರೆ ಒಂದು ದಿನ ಬೇಕು ಬಾಳೆ ಹಚ್ಚಿ. ಅಂತ ದುರ್ಲಭ ಪರಿಸ್ಥಿತಿ ಸಿಗ್ಗಂಗ್ ಒದಗಿ ಬರಬಾರ್ದಂದ್ರೆ ಇವತ್ತು ಯಾರೋ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದಾರ, ಆ ಕಂಪ್ಲೇಂಟ್ ಗೆ ಅತಿಥಿ ಹಾಡಬಾರ್ದು. ಅದಕ್ಕಾಗಿ ಗಿರಣಿಯನ್ನ ಪರ್ಮಿಷನ್ ಕೊಡ್ಬೇಕು. ಇನ್ನೂ ಸೌಂಡ್ಲೆಸ್ ಮಾಡ್ರಿ ಅಂತ ಹೇಳ್ರಿ, ಆದ್ರೆ ಮಾಡ್ತಾರ ಅವ್ರು. ಆದ್ರೆ ಇವತ್ತು ಏಕಾಏಕಿ ಇವತ್ತು 50-60 ವರ್ಷಗಳ ಪರವಾನಗಿ ಪಡೆದಿರುವಂತ ಒಂದು ಹಿಟ್ಟಿನ ಗಿರಣಿಯನ್ನ ಏಕಕಾಲಕ್ಕೆ ಏಕಪಕ್ಷೀಯವಾಗಿ ಒಬ್ಬರು ಜನ ಹೇಳಿದ್ರೆ ಆ ಗಿರಣಿಯನ್ನ ರದ್ದು ಮಾಡ್ತೀರ ಅಂದ್ರೆ ಅಧಿಕಾರಿಗಳು ಹಂಗಂದ್ರೆ ಒಬ್ರು ಮನವಿ ಕೊಟ್ರೆ ಈ ಸೌಲಭ್ಯಗಳನ್ನ ನೀವು ಕೊಡ್ಬೋದಿತ್ತು. ಇಂತಹ ಸೌಲಭ್ಯಗಳು ಸರ್ಕಾರದ ಯೋಜನೆ ಹಲವಾರು ಇರ್ತಾವ. ಸಾವಿರಾರು ಮಂದಿ ಬಂದು ಮನವಿ ಕೊಟ್ಟರು ಕೂಡ ಸ್ಪಂದನೆ ಮಾಡಿದವರು ಒಬ್ರು ನೀವು ಮನವಿಯನ್ನ ಕೊಟ್ರೆ ಇವತ್ತು ಗಿರಣಿಯನ್ನ ಪರ್ಮಿಷನ್ ರದ್ದು ಮಾಡ್ತೀರ ಅಂದ್ರೆ ಇವತ್ತು ಅಧಿಕಾರದ ದೌರ್ಲಭ್ಯವನ್ನು ನಾವು ನೋಡ್ಬೇಕಾಗಿತ್ತು. ಅದಕ್ಕಾಗಿ ತಾಲೂಕು ಆಡಳಿತಕ್ಕೆ ನಾವು ಜಿಲ್ಲಾ ಆಡಳಿತಕ್ಕೆ ಮನವಿ ಮಾಡ್ತೀವಿ, ಕಾರ್ಮಿಕರ ಸೌಲಭ್ಯಗಳನ್ನ ಸರಿಯಾಗಿ ಒದಗಿಸಬೇಕು, ಸರಿಯಾದ ರೂಪದಲ್ಲಿ ಕೊಡಬೇಕು. ಅದೇ ತರನಾಗಿ ನಿಜವಾದ ಕಟ್ಟಡ ಕಾರ್ಮಿಕರನ್ನ ಗುರುತು ಮಾಡಿ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಕೂಡ ಲೇಬರ್ ಕಾರ್ಡ್ ಅನ್ನು ಮಾಡಿಕೊಡ್ಬೇಕು. ಇವತ್ತು ಮಾಡೋ ಮುಂದೆ ಸರಿಯಾದ ಪರಿಶೀಲನೆ ಮಾಡ್ಬೇಕು. ಮಾಡಿ ಮೇಲೆ ಕಾರ್ಡನ್ನು ರದ್ದು ಮಾಡುವಂತ ಕೆಲಸ ಯಾವತ್ತು ಮಾಡ್ಬೋದು, ಯಾವ ಸರ್ಕಾರನ ಮಾಡಬಾರ್ದು ಅಂತ ನಾ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಈ ಸರ್ಕಾರ ಬರ್ತೈತಿ, ಮುಂದೆ ಇನ್ನೊಂದು ಸರ್ಕಾರ ಬರ್ತೈತಿ. ಈ ಸರ್ಕಾರ ಇರುವಂತ ಲೇಬರ್ ಕಾರ್ಡ್ ಅನ್ನ ಮುಂದಿನ ಸರ್ಕಾರದವ್ರು ರದ್ದು ಮಾಡ್ತಾರ, ಮುಂದಿರುವಂತ ಮುಂದಿನ ಸರ್ಕಾರದವ್ರು ರದ್ದು ಮಾಡ್ತಾರ. ಆದ್ರೆ ಸಾಯರ್ ಯಾರು? ಇವತ್ತು ಕಟ್ಟಡ ಕಾರ್ಮಿಕರು. ಅದಕ್ಕಾಗಿ ನಾನು ದಯಮಾಡಿ ಸರ್ಕಾರಕ್ಕೆ ವಿನಂತಿನ ಮಾಡ್ತೇನೆ, ನೀವು ಸರ್ಕಾರದ ಪಕ್ಷಪಾತ ಏನೇ ಇದ್ರು ನಿಮ್ಮ ವಿಧಾನಸೌಧ ಇಟ್ಕೊಳ್ಳಿ, ಆದ್ರೆ ಕಾರ್ಮಿಕರು ಮಾಡಿ ಎಂದಿಗೂ ಪಕ್ಷಪಾತನ ಮಾಡಬಾರ್ದು. ಇವತ್ತು ಕರ್ನಾಟಕ ರಾಜ್ಯದೊಳಗ ಕಾರ್ಮಿಕರು ನಿಜವಾದ ಸೌಲಭ್ಯಗಳು ಮುಟ್ಟಬೇಕು. ಯಾವ್ಯಾವ ಸೆಕ್ಟರ್ಗಳಿದ್ದಾವ ಇವತ್ತು ನಾವು ಬಹಳ ಇವತ್ತು ಕಾರ್ಮಿಕರು ಇದ್ದಾರ. ಇವತ್ತು ಹೊಲದೊಳಗೆ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಇರ್ಬೋದು, ಬಡಿಗೇರ್ ಇರ್ಬೋದು, ಕಮ್ಮಾರ್ ಇರ್ಬೋದು, ಚಮ್ಮಾರ್ ಇರ್ಬೋದು, ಇವತ್ತು ಕುಮಾರ್ ಇರ್ಬೋದು. ಅವರಿಗೆ 2 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಅಷ್ಟನ್ನ ಕೂಡ ಇಟ್ಟಾರ. ಆದ್ರೆ ಅವ್ರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಇಟ್ಟಿಲ್ಲ, ಅವ್ರ ಮಕ್ಕಳಿಗೆ ಮದುವೆ ಸಹಾಯಧನ ಇಟ್ಟಿಲ್ಲ. ಅದನ್ನು ಕೂಡ ಇವತ್ತು ಟೇಲರ್ ಕೆಲಸ ಮಾಡ್ತಿರ್ತಾರ. ಇಂತ ಹೀಟ್ನೊಳಗೆ ಕೆಲಸ ಮಾಡಿದ್ರೆ ಅವ್ರ ಮೂಲವಾದಿ ಸಮಸ್ಯೆ ಇವತ್ತು ಟೇಲರ್ಗಳಿಗೆ ಕಾಡಾಕತೈತಿ. ಅಂತದ್ರೊಳಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ವೈದ್ಯಕೀಯ ವೆಚ್ಚ ಇಡಬೇಕು, ಮಕ್ಕಳಿಗೆ ಸಹಾಯಧನ ವೆಚ್ಚ ಇಡಬೇಕು. ಅವ್ರಿಗೆ ಯಾವ್ದೇ ರೂಪದ ಸೆಸ್ ಕಲೆಕ್ಟ್ ಮಾಡಿ ನಿಜವಾದ ಎಲ್ಲಾ ಕಾರ್ಮಿಕರು ಕೂಡ ಸರಿಯಾದ ಸೌಲಭ್ಯ, ಕಟ್ಟಡ ಕಾರ್ಮಿಕರಿಗೆ ಯಾವ ತರವಾಗಿ ಸೌಲಭ್ಯ ಸಿಗಾಕತ್ತಾವ, ಅವರು ಕೂಡ ಎಲ್ಲಾ ಕಾರ್ಮಿಕರು ಸೌಲಭ್ಯ ಸಿಗ್ಬೇಕಂತ ನಮ್ಮ ಮನವಿ ಇದೆ.